ಪ್ರತಿ ಸತಿ ಎಲೆಕ್ಷನ್ ಇದ್ದಾಗ ನಮ್ಗೆ ಯಾವುದೇ ಕೆಲಸ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಫಸ್ಟ್ ನಮ್ಮ ಹಕ್ಕಿನ ಚಲಾಯಿಸಕ್ಕೆ ಬರ್ತೀವಿ ನಮ್ಮ ಕುಟುಂಬದಿಂದ. ಏನಂದರೆ ವೋಟ್ ಮಾಡುವಂಥದ್ದು ಆಮೇಲೆ ನಮಗೆ ಸಿಗುವಂಥ ಒಂದು ರೈಟ್ ಏನಿದೆ, ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಬೇಕು. ಯಾಕಂದರೆ ಇವತ್ತು ಸಿಕ್ಕಿರುವಂಥ ಒಂದು ಆಪರ್ಚುನಿಟಿನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ನನಗೆ ಆಗುತ್ತೆ. ಸುಮಾರು ಜನ ಮತದಾನ ಮಾಡ್ತಾ ಇಲ್ಲ. ಮತದಾನ ಅಂದರೆ ರಜೆ ಸಿಗುತ್ತೆ, ಎಲ್ಲ ಹೊರಗಡೆ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ. ಏನಂದ್ರೆ ಈಗ ಸಿನಿಮಾ ನಟರು ಸಿನಿಮಾ ಮಾಡಿದಾಗ ಅದನ್ನ ನೋಡಿ ಒಂದು ಮಾದರಿಯಾಗಿ ತಗೊಂಡು ಅವಾಗ ತಪ್ಪೇನು ತೋರಿಸ್ಬೇಡಿ, ಜನ ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ನಾವು ಈ ರೀತಿ ಬಂದು ನಮ್ಗೆ ಯಾವುದೇ ಕೆಲಸ ಇದ್ರು ನಮಗೆ ಮತದಾನ ಮುಖ್ಯ ಅಂತ ನಾವು ಬರ್ತೀವಿ. ಈ ರೀತಿ ಎಕ್ಸಾಂಪಲ್ ಸೆಟ್ ಮಾಡಿಯೂ ಜನ ಬರ್ತಿಲ್ಲ ಅಂದರೆ ದೆನ್ ಇನ್ನೇನು ಹೇಳೋದು ಗೊತ್ತಾಗಲ್ಲ. ಬಟ್ ಎಲ್ಲರೂ ವೋಟ್ ಮಾಡಬೇಕು, ಯಾಕಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಸಿಟಿಸನ್. ಮುಂದೆ ನಮಗೆ ಯಾವುದೇ ರೀತಿಯಾದ ಬದಲಾವಣೆ ಬೇಕು ಅಂದರೆ ಅದಕ್ಕೆ ಹಿಂದೆ ನಾವು ಮಾತ್ರ ನಮಗೆ ಪ್ರಶ್ನೆ ಕೇಳೋ ಹಕ್ಕು ಸಿಗುತ್ತೆ. ಹೊಸದಾಗಿ ಮತದಾನ ಮಾಡ್ತಕ್ಕಂಥ ಮತದಾರರಿಗೆ ಫಸ್ಟು ನನಗೂ ನಾನು ಮೊದಲನೇ ಸತಿ ಮತದಾನ ಮಾಡಿದಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಏನಂತೀನಿ ಅಂದರೆ ಮೊದಲನೇ ಸತಿ ಮತದಾನ ಸೊ ಮೊದಲನೇ ಸತಿ ಮತದಾನ ಮಾಡಿದವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ಕ್ಯಾಂಡಿಡೇಟ್ಗೆ ವೋಟ್ ಮಾಡ್ತಿದ್ದೀರಾ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ವೋಟ್ ಮಾಡಿ. ಒಂದು ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾವ ಕ್ಯಾಂಡಿಡೇಟ್ ವೋಟ್ ಮಾಡ್ತೀವಿ ಯಾಕಂದರೆ ನಮ್ಮ ಜುರಿಸ್ಡಿಕ್ಷನ್ಗೆ ಯಾರು ಬರ್ತಾರೆ, ನಮ್ಮ ಜುರಿಸ್ಡಿಕ್ಷನ್ಗೆ ಯಾರಿಂದ ನಮಗೆ ಹೆಲ್ಪ್ ಆಗುತ್ತೆ. ಜನಸಾಮಾನ್ಯರಿಗೆ ಅದು ಫಸ್ಟ್ ಮುಖ್ಯ ಆಗೋದು. ನಮಗೆ ಯಾವುದೋ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಯಾರು ಕರೆಕ್ಟಾಗಿ ಪರಿಹಾರ ಕೊಡ್ತಾರೆ. ಸೊ ನಿಮ್ಮ ಕ್ಯಾಂಡಿಡೇಟ್ನ ತುಂಬ ಹುಷಾರಾಗಿ ಯೋಚನೆ ಮಾಡಿ. ಮತದಾನ ನಮ್ಮ ಹಕ್ಕು. ಮತ್ತು ಮತದಾನ ಅಂತ ಯಾಕೆ ಹೇಳ್ತಾರೆ, ಮತ ಮತ್ತು ದಾನ ಈ ಎರಡು ಪದಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾವು ದಾನ ಮಾಡ್ತಾಯಿದ್ದೀವಿ. ಆ ದಾನದ ಅರ್ಥ ಇಷ್ಟೇ, ಈ ದಾನ ಮಾಡೋದ್ರಿಂದ ಇದರಿಂದ ಬರುವ ಪುಣ್ಯ ಏನು ಅಂತ. ಅನ್ನದಾನ, ರಕ್ತದಾನ, ವಿದ್ಯಾದಾನ, ಮತದಾನ ಇಂಥ ಹಲವು ವಿಚಾರಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದು ಹೋಗಿದೆ. ಭಾರತ ರಾಷ್ಟ್ರ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವುಳ್ಳ ರಾಷ್ಟ್ರ ಅಂತ ಹೇಳ್ತಾರೆ. ಹೇಳೋದಷ್ಟೇ ಅಲ್ಲ, ಅದೇ ರೀತಿ ನಾವು ನಡ್ಕೊಂಬಂದಿದ್ದೀವಿ. ಸುಮಾರು ವರ್ಷಗಳಿಂದ ನಾವು ಮತದಾನವನ್ನು ಮಾಡ್ತಾಯಿದ್ವಿ. 5 ವರ್ಷಕ್ಕೆ ಬರುವ ಒಮ್ಮೆ ಈ ಲೋಕಸಭಾ ಎಲೆಕ್ಷನ್ ಬಹಳ ಮಹತ್ವವಾದದ್ದು. ಯಾಕೆಂದರೆ ನಮ್ಮ ರಾಜ್ಯ ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಆಯ್ತು, ನಮ್ಮ ರಾಷ್ಟ್ರ ತಪ್ಪು ಮಾಡಿದ್ರೆ ಇಡೀ ನಮ್ಮ ತಲೆ ತಗ್ಗಿಸೋ ಕೆಲಸ ಆಗುತ್ತೆ. ಯಾಕೆಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ನ್ಯಾಷನಲಿಸಮ್. ನೀವು ಯಾವ ದೇಶದವರು ಅಂತ ಕೇಳಿದಾಗ ನಾವು ಭಾರತ ದೇಶದವರು. ಆಮೇಲೆ ನೀವು ಯಾವ ರಾಜ್ಯಕ್ಕೆ ಸೇರಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕ್ರಿಕೆಟ್ ಆಡ್ತೀವೋ, ಒಂದು ಚೆಸ್ ಆಡ್ತೀವೋ, ಅಥವಾ ಒಂದು ನಾಟಕ ಮಾಡ್ತೀವೋ, ಒಂದು ಸಿನಿಮಾ ಮಾಡ್ತೀವೋ, ಒಂದು ಫೆಸ್ಟಿವಲ್ ಅಂತ ಹೋದಾಗ ಇಂಡಿಯನ್ ಸಿನಿಮಾ ಗೆಲ್ತು ಅಂತ ಹೇಳ್ತೀವಿ, ಇಂಡಿಯನ್ ಟೀಮ್ ಗೆಲ್ತು ಅಂತ ಹೇಳ್ತೀವಿ. ಆ ರೀತಿಯಾದ ಭಾವನೆ ಇದ್ದಾಗ ನಮಗೆ ಬೇಕಾಗಿರೋದು ದೊಡ್ಡ ನಾಯಕನಾಗಬೇಕಾಗತ್ತೆ. ಇವತ್ತು ಎಲ್ಲ ಕಡೆಗಳನ್ನು ಎಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಯುದ್ಧಗಳು ನಡೀತಾ ಇದೆ. ಒಂದು ಕಡೆ ಎಲ್ಲ ನೋಡ್ತಾ ಇದ್ದಾಗ ಮನುಷ್ಯರಾಗಿ ಬದುಕ್ತಾ ಇಲ್ಲ, ಮನುಷ್ಯರು ಪ್ರಾಣಿಗಳ ಥರ ಬದುಕ್ತಾ ಇಲ್ಲ. ಹೀಗೆ ಕೊಟ್ಟ ಎಷ್ಟು ದೇಶದಲ್ಲಿ ನಡೀತಾ ಇದೆ. ಆದರೂ ಭಾರತ ದೇಶ ಮಾತ್ರ ಎಲ್ಲರ ಪರ ಮಿತ್ರ ರಾಷ್ಟ್ರವಾಗಿದೆ. ಇದು ದೊಡ್ಡ ಒಂದು ಹೆಗ್ಗಳಿಕೆ. ಹಾಗಾಗಿ ಈ ಒಂದು ದಿನ ನಾವು ಹೇಳ್ತೀವಿ, ಹನಿ ಹೋದರೆ ಹಳ್ಳ. ಒಂದು ಡ್ರಾಪ್ ಆಫ್ ವಾಟರ್ ಮೇಕ್ಸ್ ಎ ಮೈಟಿ ಓಷನ್. ಒಂದು ಸಣ್ಣ ಗ್ರೈನ್ ಆಫ್ ಸ್ಯಾಂಡ್ ಮೇಕ್ಸ್ ಎ ಮಲ್ಟಿ ಬೀಚ್, ಅಥವಾ ದೊಡ್ಡ ಒಂದು ಸಮುದ್ರ ದಡ ಮಾಡುತ್ತೆ ಅಂತ. ಒಂದೇ ಓಟು ಅಂತ ಯಾರು ಹೇಳ್ತಾರೆ, ಒಂದರಲ್ಲಿ ಸೋತೋಗ್ಬಿಟ್ವಿ ನಮಗೆ ಎಷ್ಟು ಬೇಜಾರಾಗುತ್ತೆ. ನಿಮ್ಮ ಒಂದು ಮತ ಇದೆಯಲ್ಲ, ಒಂದು ಓಟು ತುಂಬ ಅಮೂಲ್ಯವಾದದ್ದು. ಅದು ನಮಗೆ ಸಿಕ್ಕೋದು 5 ವರ್ಷ ಕೆಲಸ. 5 ವರ್ಷಕ್ಕೆ ಸಿಗೋದು 5 ಸೆಕೆಂಡಲ್ಲಿ ನಾವು ಮಾಡೋ ತಪ್ಪುಗಳಿದೆಯಲ್ಲ, ಅದು ನಮ್ಮ ಜೀವನವನ್ನೇ ಹಾಳು ಮಾಡ್ಬೋದು. ಹಾಗಾಗಿ ಇನ್ನೂ ಕೇವಲ 2 ಅವರ್ ಇದೆ. ಯಾರ್ಯಾರು ಈ ನಮ್ಮ ವಾಹಿನಿಗಳನ್ನ ನೋಡ್ತಾ ಇದ್ದೀರ, ದಯವಿಟ್ಟು ಏನಾದರೂ ಮನೇಲಿ ಕುತ್ಕೊಂಡು ಏನು ನಾನು ನೋಟ್ ಹಾಕಿದ್ರೆ ಏನು, ಹಾಕದೇ ಇದ್ರೆ ಏನು ಅಂತ ಏನಾದರೂ ಯೋಚನೆ ಮಾಡಬೇಡಿ. ತಕ್ಷಣ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ. ನಿಮ್ಮ ಮತ ಚಲಾಯಿಸೋದ್ರ ಮೂಲಕ ನೀವು ನಾಡಿಗೆ, ರಾಷ್ಟ್ರಕ್ಕೆ ಒಂದು ಹೆಮ್ಮೆಯನ್ನು, ಒಂದು ಸುಭದ್ರತೆಯನ್ನು ಕೊಡ್ತಿರೋ ನಂಬಿಕೆ ನನಗಿದೆ. ನಮ್ಮ ಕುಟುಂಬದವರು ಇಲ್ಲಿವರೆಗೂ ಕ್ಲಾಸಿಗೆ ತಪ್ಪಿಸ್ಕೊತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಡ್ರಾಮಾ ರಿಹರ್ಸಲ್ಸ್ ತಪ್ಪಿಸ್ಕೊತಾ ಇದ್ದೆ, ಶೂಟಿಂಗ್ಗೆ ಕೆಲಸವನ್ನೇ ತಪ್ಪಿಸ್ಕೊಂಡಿದ್ದೀನಿ. ಓಟ್ ಹಾಕಕ್ಕೆ ಮಾತ್ರ ನಾನು ಯಾವತ್ತೂ ತಪ್ಪಿಸ್ತೀನಿ. ಯಾವ ವರ್ಷವೂ
ಮಾಡ್ತೀನಿ, ಅದು ತಪ್ಪಿಸಲ್ಲ. ಎದ್ದು ಯಾವುದೇ ಊರಿಗೆ ಬಂದು ಸಹ ನಾನು ಮತದಾನ ಮಾಡ್ತೀನಿ. ಇದು ನಾನಷ್ಟೇ ಮತದಾನ ಮಾಡಬೇಕು ಅಂತ ನಾನು ಹೇಳ್ಕೊತಾ ಇಲ್ಲ, ಪ್ರತಿಯೊಬ್ಬರು ಮಾಡಬೇಕು. ಇದು ಒಬ್ಬ ವ್ಯಕ್ತಿ, ಒಬ್ಬ ಮತದಾನ ಮಾಡುವ ವ್ಯಕ್ತಿ ಇದ್ದಾರಲ್ಲ, ಅವರ ಹಕ್ಕು, ಕರ್ತವ್ಯ ಕೂಡ. ಕರ್ತವ್ಯ ಹಕ್ಕು ನಾವು ನಿರ್ವಹಿಸ್ಕೋಬೇಕು. ನಾಳೆ ಏನೇ ಅಡಚಣೆ ಆಗಲಿ, ಮತ್ತೊಂದಾಗಲಿ, ನಮ್ಮದೇ ಒಂದು ಏರಿಯಾದಲ್ಲಿ ಒಬ್ರು ಯಾರೋ ಇರ್ತಾರೆ ವ್ಯಕ್ತಿ, ಹೆಸರು ಹೇಳೋದು ಬೇಡ, ಆ ವ್ಯಕ್ತಿ ಹತ್ರ ನಾವು ಹೋಗಿ ನಮ್ಮ ಕೆಲಸ ಹೇಳ್ಬೋದು, ಸರಿಯಾಗಿ ಕೆಲಸ ಮಾಡ್ತಾ ಅಂತ ಹೇಳ್ಬೋದು. ಇದನ್ನ ನಾವು ಹೇಳ್ಬೇಕಾದ್ರೆ ನಮ್ಮ ಹಕ್ಕು ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ನಾವು ಹಕ್ಕು ಪಡಿಬೇಕಾದ್ರೆ ನಾವು ಮತದಾನ ಮಾಡಿದಾಗಷ್ಟೇ ನಮ್ಗೆ ಹಕ್ಕಿರುತ್ತೆ, ಕರ್ತವ್ಯ ಇರುತ್ತೆ, ನಿಷ್ಠೆ ಇರುತ್ತೆ ಅನ್ನೋದನ್ನೆಲ್ಲ ನಾವು ಅವ್ರಿಗೆ ಪ್ರಯೋಗ ಮಾಡಿ ಹೇಳಿ ಮಾಡಿ ನಾವು ಸಮಾಜ ಸೇವೆ ಅನ್ನೋ ರೀತಿಯನ್ನೇ ನಾವು ಸ್ವೀಕರಿಸಬೇಕು. ಅವರು ಸಹ ಏನಾಗುತ್ತೆ, ಅದು ಯಾರೇ ಆಗಿದ್ರು ಸಹ ಆ ವ್ಯಕ್ತಿ ಗೆದ್ದಾಗ ಏನಾಗುತ್ತೆ, ನೋಡಿ ಇವತ್ತು ನಾವು ನೋಡ್ತಾ ಇರ್ಬೋದು, ದುಬೈ ಕೂಡ ಅಂತೆ ಬೇರೆ ಬೇರೆ ಊರುಗಳಿಂದ ಬಂದು ಗೊತ್ತಾಗಿದ್ದಾರೆ. ಯಾಕೆ ಮತದಾನ ಅದು ಬಹಳ ಅಮೂಲ್ಯವಾಗಿದೆ, ಬಹಳ ಒಂದು ಮುಖ್ಯವಾದ ತಿಳ್ಕೋಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳ್ಕೊಂಡು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಯ್ಯೋ ನಾವು ಅವ್ರು ಬರಬೇಕಿತ್ತು, ಇವ್ರಿಗೆ ಬರಬೇಕಿತ್ತು ಅಂತ ನಾವು ಹೇಳ್ಬಾರ್ದು. ಯಾರು ಬರಬೇಕು ಅಂತ ನಾವೇ ತೀರ್ಮಾನ ಮಾಡಿ ನಾವೇ ಅವರನ್ನ ಕರ್ಸ್ಕೋಬೇಕು. ಆ ರೀತಿ ನೀವೆಲ್ಲರೂ ಮನೆಯಲ್ಲಿ ಕೂತ್ಕೊಳ್ಳದೆ ಬಂದು ಮತದಾನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.